ಹಾಯ್ ಹಲೋ ನಮಸ್ಕಾರ. ಮಣ್ಣು ತುಂಬಿಕೊಂಡಿವಿ. ಮಣ್ಣು ತುಂಬಿಕೊಂಡು ಈಗ ಹೋಗಿ ಎತ್ತುಗಳನ್ನು ಯಾವ ರೀತಿ ರೆಡಿ ಮಾಡ್ಬೇಕಂತ ನಾನು ಸಂಪೂರ್ಣವಾಗಿ ತೋರಿಸ್ತೀನಿ. ಬನ್ನಿ ಮೊದಲು ಮನೆ ಹತ್ರ ಹೋಗೋಣ. ಹೀಗೆ ಸಿಹಿ ಕಡಬು ಇಟ್ಟು ಸಮರ್ಪಿಸಲಾಗುತ್ತದೆ. ನಂತರ ತಮ್ಮ ಜಮೀನಿನಲ್ಲಿ ಆ ಎತ್ತುಗಳನ್ನು ಇಟ್ಟು ಭೂತಾಯಿ ಹಾಗೂ ಎತ್ತುಗಳು ತಮ್ಮ ಬೆಳೆಯನ್ನು ರಕ್ಷಣೆ ಮಾಡಿ ಎಂದು ಬೇಡಿಕೊಳ್ಳುವುದು ವಾಡಿಕೆ. ಜೊತೆಗೆ ಮಣ್ಣಿನ ಆರಾಧನೆಯನ್ನು ಕೂಡ ಮಾಡಲಾಗುವುದು. ಮಣ್ಣಿನಿಂದ ಮಾಡಿದ ಈ ರೀತಿಯಾಗಿ ಆಗಿದೆ. ನಿಮ್ಗೇನಾದರೂ ನಾನು ಮಾಡಿರುವಂತಹ ಎತ್ತುಗಳು ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ಯಾವ ರೀತಿ ಇದೆ ನಾನು ಮಾಡಿರುವಂತಹ ಎತ್ತುಗಳು ಅಂತೇಳಿ. ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತರಿಗೆ. ಮತ್ತೆ ನಾನು ಬಂದಿದ್ದೀನಿ ನಿಮ್ಮ ಮುಂದೆ ಒಂದು ಸುಂದರವಾದಂಥ ವಿಡಿಯೋವನ್ನು ತೆಗೆದುಕೊಂಡು. ಏನಪ್ಪ ಅಂತಂದ್ರೆ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾನು ಏನು ತೋರಿಸ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತೇಳಿ. ಬನ್ನಿ ಇವತ್ತು ಈ ಒಂದು ಹೊಲದಲ್ಲಿ ನಿಮಗೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಏನು ಮಾಡ್ತಾ ಇದ್ದೀನಿ ಏನಿಲ್ಲ ಅಂತೇಳಿ. ಬನ್ನಿ, ನಾನು ನಿಮ್ಮ ಸತೀಶ್ ಮದ್ರಿ. ಬನ್ನಿ ಒಳಗಡೆ ಹೋಗೋಣ, ವಿಡಿಯೋದಲ್ಲಿ ಏನಿದೆ ಅಂತೇಳಿ ನೋಡೋಣ. ನೋಡಿ ಫ್ರೆಂಡ್ಸ್, ನಿಮ್ಗೆ ಕಾಣ್ತಿರ್ಬೋದು ಇಲ್ಲಿ ಉತ್ತಿನ ಗಡ್ಡೆ ಇದೆ. ಈ ಒಂದು ಉತ್ತಿನ ಗಡ್ಡೆ ಹತ್ರ ಯಾಕೆ ಬಂದೀನಿ ಅಂತಂದ್ರೆ ನೋಡ್ರಿ, ಈ ರೀತಿಯಾಗಿ ಉತ್ತಿನ ಗಡ್ಡೆ ಮೇಲೆ ಇರುವಂಥ ಮಣ್ಣನ್ನು ಹೊಡ್ಕೊಂಡು ರೈತರು ಒಂದು ಎತ್ತನ್ನು ಮಾಡಲು ಈ ಒಂದು ಮಣ್ಣನ್ನು ಒಯ್ತಾರೆ. ಯಾಕಂತಂದರೆ ನಿಮ್ಗೆ ಈಗಾಗಲೇ ಹೇಳಿದ್ನಲ್ಲ, ಇದೊಂದು ಪವಿತ್ರವಾದಂಥ ಒಂದು ಸ್ಥಳ ಅಂತೇಳಿ ನಾವು ನಂಬುವುದರಿಂದ ಯಾರೂ ಇದರ ಮೇಲೆ ಮಲಮೂತ್ರ ವಿಸರ್ಜನೆ ಅಥವಾ ತುಳಿಯುವಂಥದ್ದಾಗಲಿ ಇಂಥದ್ದು ಮಾಡೋದಿಲ್ಲ. ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡು ಏರುವಂಥದ್ದು ಅಂಥದ್ದೆಲ್ಲ ಮಾಡೋದಿಲ್ಲ. ಅದಕ್ಕಾಗಿ ಈ ಒಂದು ಮಣ್ಣನ್ನು ಪವಿತ್ರ ಅಂತೇಳಿ ಎಲ್ಲರೂ ಭಾವಿಸ್ತಾರೆ. ಅದಕ್ಕಾಗಿ ಈ ಒಂದು ಮಣ್ಣನ್ನು ತೆಗೆದುಕೊಂಡು ಹೋಗಿ ಎತ್ತುಗಳನ್ನು ಮಾಡಿ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ. ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಯಾಕೆ ರೀತಿ ಆಚರಣೆ ಮಾಡ್ತಾರೆ, ಇದರ ಒಂದು ಉದ್ದೇಶ ಏನು ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ಈ ಒಂದು ಮಣ್ಣನ್ನು ತೆಗೆದುಕೊಂಡು ಮನೆ ಹತ್ರ ಹೋಗೋಣ. ಹೋಗಿ ನಿಮಗೆ ಎತ್ತುಗಳನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ತಿಳಿಸ್ತಾ ನಿಮಗೆ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ಹೋಗೋಣ. ನೋಡಿರಿ, ಈ ರೀತಿಯಾಗಿ ಈಗ ಮಣ್ಣು ತುಂಬಿಕೊಂಡಿವಿ. ಮಣ್ಣು ತುಂಬಿಕೊಂಡು ಈಗ ಹೋಗಿ ಎತ್ತುಗಳನ್ನು ಯಾವ ರೀತಿ ರೆಡಿ ಮಾಡ್ಬೇಕಂತೇಳಿ ನಾನು ಸಂಪೂರ್ಣವಾಗಿ ತೋರಿಸ್ತೀನಿ. ಬನ್ನಿ ಮೊದಲು ಮನೆ ಹತ್ರ ಹೋಗೋಣ. ನೋಡ್ರಿ, ಈಗ ಇಲ್ಲಿ ಮಣ್ಣೆಲ್ಲ ತೆಗೆದುಕೊಂಡು ಬಂದು ನಾನು ಈಗ ಈ ಒಂದು ಮಣ್ಣಿನಿಂದ ಯಾವ ರೀತಿಯಾಗಿ ಎತ್ತುಗಳನ್ನ ತಯಾರು ಮಾಡಬೇಕು ಅಂತೇಳಿ ನಾನು ತೋರಿಸ್ತೀನಿ. ಏನೆಲ್ಲ ತೊಗೊಂಡು ಮಣ್ಣನ್ನೆಲ್ಲ ಸರಿಯಾಗಿ ಒಂದು ಬಂಡೆಯ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಇದು ಮಾಡ್ಕೋಬೇಕು, ಪುಡಿ ಮಾಡಿಕೊಂಡು ಆಮೇಲೆ ನೀರು ಹಾಕ್ತಾ ಇದನ್ನು ಎತ್ತುಗಳನ್ನ ಯಾವ ರೀತಿ ತಯಾರು ಮಾಡ್ಬೇಕಂತ ತೋರಿಸ್ತೀನಿ. ಬನ್ನಿ.
ನಮ್ಮ ಭಾರತ ವೈವಿಧ್ಯತೆಯ ದೇಶ. ನಮ್ಮಲ್ಲಿರುವ ಸಂಪ್ರದಾಯ, ಹಬ್ಬ, ಆಚರಣೆಗಳಿಗೆ ಬಹಳ ಮಹತ್ವವಿದೆ. ಅದೇ ರೀತಿ ರೈತ ವರ್ಗಕ್ಕೆ ಹಲವಾರು ಹಬ್ಬಗಳಿವೆ. ರೈತರ ಉಸಿರೇ ಮಣ್ಣು ಮತ್ತು ಜಾನುವಾರುಗಳು. ಮಣ್ಣೆತ್ತಿನ ಅಮಾವಾಸ್ಯೆ ಸಾಮಾನ್ಯ ಜನರಿಗೆ ವಿಶೇಷ ಇಲ್ಲದಿದ್ದರೂ ರೈತನಿಗೆ ಅತ್ಯಂತ ನೆಚ್ಚಿನ ಮತ್ತು ಮೆಚ್ಚಿನ ಹಬ್ಬ. ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಮಣ್ಣಿನಿಂದ ಮಾಡಿದ ಎತ್ತುಗಳಿಗೆ ಅಲಂಕರಿಸಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನ ರೈತರು ಹೊಲಕ್ಕೆ ಹೋಗಿ ಹೊಲದ ಮಣ್ಣು ತಂದು ಆ ಮಣ್ಣಿನಿಂದ ಜೋಡಿ ಎತ್ತುಗಳನ್ನು ತಯಾರಿಸುತ್ತಾರೆ. ನಂತರ ಅವುಗಳಿಗೆ ಬಣ್ಣ ಹಚ್ಚಿ ಸಿಂಗಾರ ಮಾಡಿ ಪೂಜಿಸಲಾಗುವುದು. ನಂತರ ಎತ್ತುಗಳಿಗೆ ಹೋಳಿಗೆ, ಸಿಹಿ, ಕಡಬು ಇಟ್ಟು ಸಮರ್ಪಿಸಲಾಗುತ್ತದೆ. ನಂತರ ತಮ್ಮ ಜಮೀನಿನಲ್ಲಿ ಆ ಎತ್ತುಗಳನ್ನು ಇಟ್ಟು ಭೂತಾಯಿ ಹಾಗೂ ಎತ್ತುಗಳು ತಮ್ಮ ಬೆಳೆಯನ್ನು ರಕ್ಷಣೆ ಮಾಡಿ ಎಂದು ಬೇಡಿಕೊಳ್ಳುವುದು ವಾಡಿಕೆ. ಜೊತೆಗೆ ಮಣ್ಣಿನ ಆರಾಧನೆಯನ್ನು ಕೂಡ ಮಾಡಲಾಗುವುದು. ಮಣ್ಣಿನಿಂದ ಮಾಡಿದ ಗಣಪತಿ, ನಾಗಪ್ಪನ ನಾವು ಗಣೇಶ ಚತುರ್ಥಿ ದಿನ ಆಚರಣೆ ಮಾಡ್ತೀವಿ. ಆದ್ರೆ ಪ್ರತಿಯೊಬ್ಬ ರೈತ ಮಣ್ಣೆತ್ತಿನ ಅಮಾವಾಸ್ಯೆನ ಹಬ್ಬ ಅಂತೇಳಿ ಆಚರಣೆ ಮಾಡುತ್ತಾನೆ. ಭೂಮಿಯಲ್ಲಿ ಹುಟ್ಟುವುದಾದರೆ ಭೂಮಿಯಲ್ಲಿ ಬೀಜ ಬಿತ್ತಲು, ಬಿತ್ತಿದ ಫಸಲು ಬಂದ ಮೇಲೆ ಧಾನ್ಯ ರೂಪದಿಂದ ನಾವು ಪಡೆಯಲು ಈ ಎತ್ತುಗಳು ಸೇವೆ ಅತ್ಯಂತ ಅವಶ್ಯವಾಗಿದೆ. ಎತ್ತುಗಳು ಶಿವನ ವಾಹನವಾದ್ದರಿಂದ ಶಿವನು ನಂದೀಶನೆಂದೇ ಪ್ರಸಿದ್ಧನಾಗಿದ್ದಾನೆ. ಹೀಗೆ ಮಾನವನು ಎತ್ತುಗಳಿಗೆ ಅತ್ಯಂತ ಕೃತಜ್ಞನಾಗಿದ್ದಾನೆ. ಪಂಚಭೂತಗಳಿಂದ ನಿರ್ಮಿತವಾದ ಈ ದೇಹವು ಪಂಚಭೂತಗಳಲ್ಲಿ ಒಂದಾದ ಭೂಮಿಯ ಅಂಶದಿಂದ ಕೂಡಿದೆ. ಭೂದೇವಿಯ ಪೂಜೆಯು ಮಣ್ಣೆತ್ತಿನ ಪೂಜೆಯಲ್ಲಿ ಅಡಗಿದೆ. ಈ ದಿವಸ ವಿಶೇಷ ಅಡುಗೆಯನ್ನು ಮಾಡಿ ಹರಿವಾಯುಗಳಿಗೆ ನಿವಾರಿಸಿ ಎತ್ತುಗಳಿಗೆ ನೈವೇದ್ಯ ಸಲ್ಲಿಸಿ ಭೋಜನ ಮಾಡುವುದು ರೂಢಿಯಲ್ಲಿದೆ. ಈ ರೀತಿಯಾಗಿ ನಮ್ಮ ರೈತ ದೇವರು ಸುಂದರವಾಗಿ ಮಣ್ಣೆತ್ತಿನ ಒಂದು ಅಮಾವಾಸ್ಯೆಯನ್ನು ಆಚರಣೆ ಮಾಡಿ ಎತ್ತುಗಳಿಗೆ ಕೃತಜ್ಞತಾ ಭಾವನೆಯನ್ನು ಸಲ್ಲಿಸುತ್ತಾನೆ. ನೋಡ್ರಿ ಫ್ರೆಂಡ್ಸ್, ನಾನು ತಯಾರಿಸಿರುವಂಥ ಒಂದು ಮಣ್ಣಿನಿಂದ ತಯಾರಿಸಿರುವಂಥ ಎತ್ತುಗಳು ಮತ್ತು ತಿಮ್ಮಕ್ಕ ನೋಡ್ರಿ ಈ ರೀತಿಯಾಗಿ ಆಗಿದೆ. ನಿಮ್ಗೇನಾದರೂ ನಾನು ಮಾಡಿರುವಂಥ ಎತ್ತುಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸ್ರಿ, ಯಾವ ರೀತಿ ಇದೆ ನಾನು ಮಾಡಿರುವಂಥ ಎತ್ತುಗಳು ಅಂತೇಳಿ. ಬನ್ನಿ ಮುಂದೆ ಹೋಗಿ ಮನೆಯಲ್ಲಿ ಎತ್ತುಗಳನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಿ ನಿಮಗೆ ತೋರಿಸ್ತೀನಿ. ಮತ್ತೆ ಸಿಗ್ತೀನಿ ಮತ್ತೆ ಬೇರೆ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.